ನಮಸ್ಕಾರ, ನಾನು ಶುಭಾ. ಮಳೆಗಾಲದಲ್ಲಿ ಕಿಟಕಿ ಬಾಗಿಲು ಹಾಕೋಕ್ಕೆ ಆಗ್ತಾ ಇಲ್ಲ ಅನ್ನೋರಿಗೆ ಕೆಲವೊಂದು ಟಿಪ್ಸ್ ತಂದಿದ್ದೀನಿ. ₹1 ಖರ್ಚಿಲ್ದಿರ ಒಂದೇ ನಿಮಿಷದಲ್ಲಿ ಈ ಟಿಪ್ಸ್ ನೀವು ಟ್ರೈ ಮಾಡ್ಬೋದು. ಮೊದಲನೇ ಟಿಪ್ಸು, ತೆಂಗಿನಕಾಯಿ ರೌಂಡಾಗಿ ಹೊಡಿಬೇಕಂದ್ರೆ ಮೊದಲು ತೊಳೆದ್ಬಿಡಿ ತೆಂಗಿನಕಾಯಿನೂ. ಮತ್ತೆ ಹೊಡೆದಿದ್ದೀರಂದರೆ ನೋಡಿ ತುಂಬ ರೌಂಡಾಗಿ ಬರುತ್ತೆ. ಸೆಕೆಂಡ್ ಟಿಪ್ಸು, ಒಂದು ಬಟ್ಲಿಕ್ಕೊಂಡು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಟೀ ಪುಡಿ ಯಾವುದೇ ಬ್ರ್ಯಾಂಡ್ ಆಗಲಿ 1 ಟೀ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕುದೀಲಿ. ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಒಂದು 3 ತಗೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಬಿಡಿ. ಮತ್ತು ಟೀ ಪುಡಿ ಹಾಕಿಟ್ಟಿದ್ನಲ್ಲ ಗ್ಯಾಸ್ ಮೇಲೆ, ಇದು ಚೆನ್ನಾಗಿ ಕುದಿ ಬಂದಿತ್ತು. ಇದರೊಳಗಡೆಗೆ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟು, ಬೇಕಿಂಗ್ ಸೋಡಾ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನಿಮ್ಮ ಸಿಂಕಲ್ಲಿ, ಇವಾಗ ಮಳೆಗಾಲದಲ್ಲಿ ಏನಾಗುತ್ತೆ, ನಮ್ಮ ಸಿಂಕಲ್ಲಿಂದ ಜಿರಳೆ ಮತ್ತು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ವಾರಕ್ಕೊಂದು ಟೈಮ್ ಏನು ಮಾಡಬೇಕಂದ್ರೆ, ನೀವು ಸ್ವಲ್ಪ ಬಿಸಿ ಇರುವಾಗಲೇ ಈ ಸ್ಟ್ರೈನರಲ್ಲಿ ಈ ಥರ ಸುತ್ತಲೂ ನೀರು ಹಾಕಬೇಕು. ಹಿಂಗೆ ಮಾಡೋದ್ರಿಂದ ರಾತ್ರಿ ಹೊತ್ತು ನಿಮಗೆ ಕಿಚನಲ್ಲಿ ಜಾಸ್ತಿ ಮಳೆಗಾಲದಲ್ಲಿ ಜಿರಳೆ ಬರ್ತಾ ಇದೆ ಮತ್ತು ತುಂಬ ಸ್ಮೆಲ್ ಬರ್ತಾ ಇದೆ ಸಿಂಕಿಂದ ಅನ್ನೋರು ಇದನ್ನು ಟ್ರೈ ಮಾಡಿದ್ದೀರಂದರೆ ಒಂದು ಜಿರಳೆ ಕೂಡ ಬರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಮೂರನೇ ಟಿಪ್ಸು, ಒಂದು ಗ್ಲಾಸು ಇಲ್ಲ ಕಪ್ ಇಟ್ಕೊಳ್ಳಿ. ಆ ಗ್ಲಾಸ್ ಮೇಲೆ ತೆಂಗಿನ ಚಿಪ್ಪು ಒಂದು ಇಟ್ಕೊಂಡು ತೆಂಗಿನ ನಾರು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ದೇವ್ರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಒಂದು 2 ಕರ್ಪೂರ ಪುಡಿ ಮಾಡಿ ಸೇರಿಸಿದ್ದೀನಿ. ಮತ್ತು ಸಾಂಬ್ರಾಣಿ ಒಂದು ಸ್ವಲ್ಪ, ಮತ್ತು ಕಾಫಿ ಪುಡಿ ಒಂದು ಸ್ವಲ್ಪ, ಯಾವುದೇ ಬ್ರ್ಯಾಂಡ್ ಆಗಲಿ ಬಿಡಿ, ನಮ್ಮ ಮನೇಲಿ ಬಳಸೋ ಅಂಥ ಕಾಫಿ ಪುಡಿ ಒಂದು ಸ್ವಲ್ಪ. ಮತ್ತು ಬೆಂಕಿ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಚೆನ್ನಾಗಿ ಹಚ್ಕೊಬಿಡುತ್ತೆ ಮತ್ತು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಇದು ಮನೆಯಲ್ಲಿ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಸಂಜೆ ಟೈಮ್ ಮಾಡಬೇಕು ನೀವು. ಯಾವುದೇ ಕ್ರಿಮಿಕೀಟಗಳು ಕೂಡ ಮನೆಯೊಳಗೆ ಬರಲ್ಲ ಮತ್ತು ಮನೆಯಲ್ಲಿ ಪಾಸಿಟಿವಿಟಿಯಿಂದ ಕೂಡಿರುತ್ತೆ. ಇವಾಗ ಚಿಕ್ಕ ತಟ್ಟೆ ಆಗಲಿ ಕಪ್ಪಾಗಲಿ ಬಳಸಿದ್ರೆ ಕಪ್ಪಗಾಗೋಗುತ್ತಲ್ಲ, ಈ ಥರ ತೆಂಗಿನ ಚಿಪ್ಪು ಬಳಸ್ಬೋದು. ನೋಡ್ತಾ ಇದ್ದೀರಲ್ಲ ಹೊಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. 4ನೇ ಟಿಪ್ಸು, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಾವು ಮರದ ಬಾಗಿಲು ಕಿಟಕಿಗಳಿರುತ್ತಲ್ಲ, ಇವೇನಾಗುತ್ತೆ ಕಚ್ಕೊಬಿಡುತ್ತೆ. ಹೇಳಿದ್ರೂ ಬರ್ತಾ ಇರಲ್ಲ, ನಾವು ಟ್ರೈ ಮಾಡ್ತಾ ಇರ್ತೀವಿ. ನೋಡಿ ನನ್ನ ಬಾಗಿಲು ಅಷ್ಟೇ, ಒಂದೊಂದು ಸತಿ ಓಪನ್ ಆಗುತ್ತೆ, ಒಂದೊಂದು ಸತಿ ಕಚ್ಕೊಬಿಡುತ್ತೆ. ನಾನು ಹೇಳಿದ್ರೂ ಬರ್ತಾ ಇರಲ್ಲ. ಈ ಬಾಗಿಲು ಈ ಥರ ಕಚ್ಕೊಬಿಡ್ತಾ ಇದೆ, ಒಂದೊಂದು ಸತಿ ಕಚ್ಕೊಬಿಡುತ್ತೆ. ನಾವು ಜೋರಾಗಿ ಎಳಿಬೇಕಾಗಿರುತ್ತೆ. ಕಿಟಕಿ ಆಗಲಿ ಬಾಗಿಲಾಗಲಿ ಈ ಥರ ಇದೆ ಅಂತಂದರೆ ನೀವೇನು ಮಾಡಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಇರೋದ್ರಲ್ಲೇ ಕ್ಯಾಂಡಲ್ಲು, ಸಾಮಾನ್ಯವಾಗಿ ಕ್ಯಾಂಡಲ್ ಇದ್ದೇ ಇರುತ್ತೆ, ಲಾಸ್ಟಲ್ಲಿ ಉಳಿದು ಬಿಟ್ಟಿರೋದು. ಹಿಂಗೆ ಕ್ಯಾಂಡಲ್ ನಾವು ಇಟ್ಟಿರ್ತೀವಲ್ಲ, ಈ ಕ್ಯಾಂಡಲ್ನು ಬಾಗಿಲುಗಳ ಸೈಡಲ್ಲಿ ಈ ಕಾರ್ನರಲ್ಲಿ ಉಜ್ಜಬೇಕು. ನೋಡಿ ಈ ಕಾರ್ನರಲ್ಲಿ ಉಜ್ಜುತ್ತಾ ಇರಬೇಕು. ಸೈಡ್ಗಳಲ್ಲಿ ಹಿಂಗೆ ಉಜ್ಜು ಬಿಡೋದ್ರಿಂದ ನಿಮ್ಮ ಕಿಟಕಿ ಆಗಲಿ ಬಿಡಿ, ಬಾಗಿಲೇ ಅಲ್ಲ ಕಿಟಕಿಗಳು ಅಷ್ಟೇ ಈ ಥರ ಟೈಟಾಗಿ ಕಚ್ಕೊಬಿಡ್ತಾ ಇದೆ, ಓಪನ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋರು ಇದರ ಕ್ಯಾಂಡಲ್ನು ಆ ಸೈಡ್ಗಳಲ್ಲಿ ಉಜ್ಜಿ. ಹಿಂಗೆ ಉಜ್ಜಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀರಂತಂದರೆ ನಿಮ್ಮ ಬಾಗಿಲು ಆಗಲಿ ಕಿಟಕಿ ಆಗಲಿ ಕಚ್ಕೊಳ್ಳೋದೇ ಇಲ್ಲ. ತುಂಬ ಚೆನ್ನಾಗಿ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಓಪನ್ ಕೂಡ ಆಗುತ್ತೆ. ನೋಡಿ ಉಜ್ತಾ ಇದ್ದೀನಿ. ಸೇಮ್ ನೀವು ಈ ಟಿಪ್ಸ್ ಟ್ರೈ ಮಾಡಿ ನೋಡಿ. ಬೇಕಂದರೆ ಇವಾಗ ಮತ್ತೆ ತೋರಿಸ್ತೀನಿ ನೋಡಿ. ತುಂಬ ಸುಲಭವಾಗಿ ಕಿಟಕಿ ಬಾಗಿಲು ಓಪನ್ ಕ್ಲೋಸ್ ಆಗ್ತಾ ಇದೆ. ಇದನ್ನು ನೀವು ಒಂದು ಸತಿ ನಿಮ್ಮ ಕಿಟಕಿ ಬಾಗಿಲು ಈ ಥರನೇ ಸಮಸ್ಯೆ ಇದ್ದರೆ ಮಳೆಗಾಲದಲ್ಲಿ ಟ್ರೈ ಮಾಡಿ ನೋಡಿ. ಬೇಕಂದರೆ ವ್ಯಾಸ್ಲೇನು ಒಂದು ಸ್ವಲ್ಪ, ಸಾಮಾನ್ಯವಾಗಿ ಎಲ್ಲರ ಮನೇಲಿ ವ್ಯಾಸ್ಲೇನ್ ಇದ್ದೇ ಇರುತ್ತಲ್ವ, ವ್ಯಾಸ್ಲೇನ್ ಒಂದು ಸ್ವಲ್ಪ ತಗೊಳ್ಳಿ. ನಮ್ಮ ಕಿಟಕಿ ಬಾಗಿಲೇ ಅಲ್ಲ, ಲಾಕ್ ಕೂಡ ಏನಾಗುತ್ತೆ ಟೈಟಾಗಿ ಕಚ್ಕೊಬಿಟ್ಟಿರುತ್ತೆ. ಒಂದೊಂದು ಸತಿ ಲಾಕ್ ಹಾಕೋಕ್ಕೆ ಆಗಲ್ಲ. ನೀವೇನು ಮಾಡಬೇಕಂದ್ರೆ, ಈ ಲಾಕುಗಳಿಗೆ ಕಿಟಕಿಗೂ ಬಂದಿರುತ್ತೆ, ಬಾಗಿಲುಗಳಿಗೂ ಅಷ್ಟೇ ವ್ಯಾಸ್ಲೇನ್ ಹಚ್ಬಿಡ್ಬೇಕು. ಹಿಂಗೆ ವ್ಯಾಸ್ಲೇನ್ ಆವಾಗವಾಗ ನೀವು ಹಚ್ತಾ ಇದ್ದರೆ ಏನಾಗುತ್ತಂದರೆ ಅವು ಟೈಟಾಗಿ ಕಚ್ಕೊಬಿಡಲ್ಲ, ಲೂಸ್ ಬಿಡುತ್ತೆ. ವ್ಯಾಸ್ಲೇನ್ ಹಚ್ಚಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಮತ್ತು ನಿಮಗೆ ಲಾಕ್ ತೋರಿಸ್ತಾ ಇದ್ದೀನಿ ಎಷ್ಟು ಫ್ರೀ ಆಗಿಬಿಟ್ಟಿದೆಯೋ. ಟೈಟಾಗಿ ಕಚ್ಕೊಳ್ಳೋದಿಲ್ಲ, ತುಂಬ ಫ್ರೀ ಆಗಿಬಿಡುತ್ತೆ. ಈ ಥರ ನಿಮ್ಮದು ಲಾಕ್ ಎಲ್ಲ ತುಂಬ ಟೈಟಾಗಿದೆ, ಗಟ್ಟಿಯಾಗಿ ಮಳೆಗಾಲದಲ್ಲಿ ಕಚ್ಕೊಬಿಡ್ತಾ ಇದೆ, ಬಾಗಿಲು ಅಷ್ಟೇ ಈ ಥರ ಸಮಸ್ಯೆ ಇದ್ದರೆ ನಾನು ಹೇಳಿರೋ ಟಿಪ್ಸ್ ಟ್ರೈ ಮಾಡಿ ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕಿ. ಮಕ್ಕಳಿಗೆ ಸಾಮಾನ್ಯವಾಗಿ ನಾವು ಈ ಥರ ಸಿರಪ್ ತರ್ತೀವಿ, ನೆಗಡಿ ಜ್ವರಗೆ ಎಲ್ಲ. ಈ ಸಿರಪ್ ಏನು ಮಾಡ್ತೀವಿ, ಮುಚ್ಚಳದಲ್ಲಿ ಹಂಗೆ ಹಾಕ್ಬಿಡ್ತೀವಿ. ಮುಚ್ಚಳದಲ್ಲಿ ಹಾಕಿದಾಗ ಎಲ್ಲ ಬಾಟಲ್ ಮೇಲೆಲ್ಲ ಸೋರ್ಬಿಟ್ಟಿರುತ್ತೆ. ಗಲೀಜಾಗಿಬಿಟ್ಟಿದೆ ಅಂತ ನಾವು ನೀರಲ್ಲಿ ಬಾಟಲ್ ಮೇಲೆ ಎಲ್ಲ ನೀಟಾಗಿ ವಾಶ್ ಮಾಡಿಬಿಡ್ತೀವಿ. ಹಿಂಗೆ ವಾಶ್ ಮಾಡ್ತಾಯಿದ್ರೆ ಅದ್ರ ಮೇಲೆ ಡೇಟ್ ಕೊಟ್ಟಿರ್ತಾರಲ್ಲ, ಎಕ್ಸ್ಪೈರಿ ಡೇಟ್ ಎಲ್ಲ, ಇದು ಹೊಟ್ಟೋಗ್ಬಿಡುತ್ತೆ. ನಿಮಗೆ ಆ ಡೇಟ್ ಕಾಣಿಸ್ಬೇಕಂದ್ರೆ ನೀವು ಈ ಥರ ಶೆಲ್ಲೋ ಟೇಪ್ ತಗೊಂಡು ಅದ್ರ ಮೇಲೆ ಮೆಸ್ಬಿಡಿ. ಈ ಸಿರಪ್ ಬಾಟಲ್ಸ್ ಮೇಲೆ ಮೆಸ್ಸೋದ್ರಿಂದ ನೀವು ಅಕಸ್ಮಾತಾಗಿ ನೀರಲ್ಲಿ ವಾಶ್ ಮಾಡಿದ್ರೂ ಆ ಎಕ್ಸ್ಪೈರಿ ಡೇಟ್ ಹೊರ್ಟೋಗೋದಿಲ್ಲ. ಮೊಬೈಲ್ ಚಾರ್ಜರ್ದು ಈ ಹೋಲ್ಡ್ರು, ಹಳೆಯ ಹೋಲ್ಡ್ರು ಇರುತ್ತಲ್ಲ, ಇದನ್ನು ಬಿಸಾಕಬಾರ್ದು. ಅಕಸ್ಮಾತಾಗಿ ನೀವು ಕಿಚನಲ್ಲಿ ಫೋನ್ ನೋಡಬೇಕು, ಮೊಬೈಲ್ ಸ್ಟ್ಯಾಂಡ್ ಇಲ್ಲ ಅಂದಾಗ ಇದನ್ನು ಈ ಥರ ಫೋನು ಇಟ್ಕೊಂಡು ನೋಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನಾನು ಹೇಳಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.